ನಾನೇ ಶಿವ ಅಂತ ಹೇಳಿದ್ದಾಯ್ತು, ಇವಾಗ ಶಿವನ ಮಗ ಕೂಡ ನಾನೇ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾರೆ. 10ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಮತ್ತೆ ತನ್ನ ವಿಭೂತಿಗಳ ಬಗ್ಗೆ ಹೇಳ್ತಾ ಏನ್ ಹೇಳ್ತಿದ್ದಾರೆ ಅಂದ್ರೆ, ಪುರೋಹಿತರಲ್ಲಿ ಎಲ್ಲರಿಗಿಂತ ಮುಖ್ಯರಾದ ಬೃಹಸ್ಪತಿ ನಾನು, ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ, ಮತ್ತೆ ಜಲಾಶಯಗಳಲ್ಲಿ ನಾನು ಸಾಗರ ಸಮುದ್ರ ಅಂತ ಹೇಳ್ತಿದ್ದಾರೆ. ಬೃಹಸ್ಪತಿಗಳು ಇಂದ್ರನ ಪುರೋಹಿತರು. ಇಂದ್ರ ಹೇಗೆ ದೇವತೆಗಳಿಗೆಲ್ಲ ಅಧಿಪತಿಯಾಗಿದ್ದಾನೋ, ದೇವತೆಗಳಲ್ಲಿ ಶ್ರೇಷ್ಠನಾಗಿದ್ದಾನೋ, ಅದೇ ತರ ಬೃಹಸ್ಪತಿ ಬೇರೆ ಎಲ್ಲ ಪುರೋಹಿತರಲ್ಲಿ ಶ್ರೇಷ್ಠರಾದವರಾಗಿದ್ದಾರೆ. ಹಾಗಾಗಿ ಅವರಲ್ಲಿ ಭಗವಂತನ ಸಾನ್ನಿಧ್ಯ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಅದೇ ತರ ದೇವತೆಗಳ ಸೇನೆಗೆ ದಂಡನಾಯಕನಾದವನು, ಸೇನಾಧಿಪತಿಯಾದವನು ಕಾರ್ತಿಕೇಯ. ಆತನನ್ನೇ ನಾವು ಷಣ್ಮುಖ, ಸುಬ್ರಹ್ಮಣ್ಯ, ಮುರುಘ ಅಂತೆಲ್ಲ ಹೆಸರುಗಳಿಂದ ಕರೆಯೋದು. ಆತ ಕೂಡ ನಾನೇ ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಜೊತೆಗೆ ಜಲಾಶಯಗಳಲ್ಲಿ ಸಾಕಷ್ಟಿದೆ, ಹಳ್ಳ ಕೊಳ್ಳಗಳಿಂದ ಹಿಡಿದು ಕೆರೆ, ನದಿಗಳು ಎಲ್ಲ ಇದೆ. ಆದ್ರೂ ಅದೆಲ್ಲ ಹೋಗಿ ಕೊನೆಗೆ ಸೇರೋದು ಸಮುದ್ರವನ್ನೇ. ಅದೇ ತರ ಎಲ್ಲ ಜೀವಿಗಳು ಕೂಡ ಅಂತಿಮವಾಗಿ ಹೋಗಿ ಸೇರ್ಬೇಕಾಗಿರೋದು ಆ ಶ್ರೀಮನ್ ನಾರಾಯಣನನ್ನ. ಹಾಗಾಗಿ ಆತ ಜಲಾಶಯಗಳಲ್ಲಿ ಸಾಗರನಾಗಿ ತಾನೇ ಎಲ್ಲದಕ್ಕೂ ಆದಿ ಮೂಲ, ಹಾಗೆ ತಾನೇ ಎಲ್ಲದಕ್ಕೂ ಅಂತ್ಯ ಅನ್ನೋದನ್ನು ದರ್ಶಿಸ್ತಿದ್ದಾನೆ. ಹರೇ ಕೃಷ್ಣ.